ಗೈಸ್, ವೆರಿ ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಬೆಂಗಳೂರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ ಏನೋ ಹಾಯ್ ಮಾಡು. ಏನು ಬೇಗ ಹೇಳು. ಬಾಯ್ ಅಲ್ಲ, ಹಾಯ್. ಹಾಯ್ ಅನ್ನು. ನಾನು ಏನು ಹೇಳ್ತೀನೋ ಅದು ಆಪೋಸಿಟ್ ನಮ್ಮ ಋತ್ವಿಕ್ ಹೇಳೋದು. ಹೇಳು. ಚಿಕ್ಕಳ 1 2 3 ಹೇಳು. ಬಿ ಸಾರಿ 1 2 3 ಹೇಳು. 2 ಅಲ್ಲ 1 2 ನೋಡ್ದಾ? ಎಲ್ಲ ನನ್ನ ಮಗ ಆಪೋಸಿಟ್ ಹೇಳೋದು. ಸೊ ಬಾಯ್ ಆಗೋಯ್ತು ಋತ್ವಿಕ್ದು. ಬಾಯ್ ಮುಗೀತ ಬ್ಲಾಗ. ಸೊ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ಎಲ್ಲರೂ ನಾಳೆ ಟ್ರಿಪ್ ಹೋಗೋದಕ್ಕೆ ಇವತ್ತು ಬ್ಯಾಗ್ ಪ್ಯಾಕ್ ಮಾಡ್ಕೊಳಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ಸೊ ಇವತ್ತು ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ನೋಡಿ ಮೇಡಮ್ ಅವರು, ಈ ಮೇಡಮ್ಮು ಈ ಸಾಹೇಬ್ರು, ನಾನು. ಸೊ ಎಲ್ಲರೂ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಎಲ್ಲಿ ಹೋಗ್ತೀವಿ ಏನು ಅಂತ ವಿಡಿಯೋ ಪೂರ್ತಿ ನೋಡಿ, ಕೊನೆಯದಾಗಿ ಹೇಳ್ತೀನಿ ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಎಲ್ರದ್ದು ಬಟ್ಟೆ ಪ್ಯಾಕ್ ಮಾಡ್ಕೋಬೇಕು. ನೀನು ಲೋಕಿ ಆ್ಯಕ್ಚುಲಿ ನಾಳೆ ಬರ್ತಾರೆ, ನಾಳೆ ನೈಟ್ ಹೊರಡೋದ್ರಿಂದ ಹಾಗೆ ಇನ್ವಿಟೇಷನ್ ಕಾರ್ಡ್ ಅಲ್ಲ, ಗೃಹ ಪ್ರವೇಶದ ಕಾರ್ಡು ಕೂಡ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಹಂಗೆ ಇಲ್ಲೆಲ್ಲ ಕೊಟ್ಟು ಹೋಗೋಣ ಅಂತ. ಹೇಯ್ ಸುಮ್ಮನಿರೋ. ಸಬನಿ ಎಲ್ರದ್ದು ಬ್ಯಾಗ್ ಪ್ಯಾಕ್ ಮಾಡೋಣ. ಬಾಯ್. ನೀನು ನೋಡಿ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಕೊಡೋ. ನಿನಗೆ ಪ್ಯಾಕ್ ಮಾಡೋಕೆ ಬರುತ್ತಾ? ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಇಟ್ಕೊಂಡ್ರೆ ಸಾಕು, ಈ ಥರ ತಲೆ ತಿಂತಾರೆ. ಇದು ಪ್ಯಾಕ್ ಮಾಡಿ ನಮ್ಮ ಮಗನೇ. ಕುಚ್ಚೋ ಬ್ಯಾಗಲ್ಲಿ ಇಕ್ಕೋ ಎಲ್ಲ, ಆಯ್ತಾ? ಸೊ ಒಂದೇ ದಿನ ಹೋಗೋದ್ರಿಂದ ಋತ್ವಿಕ್ ಅದು ಎಲ್ಲರದು ಒಂದೊಂದು ಜೊತೆ. ಇದು ಋತ್ವಿಕ್ಗೆ ಆ್ಯಕ್ಚುಲಿ ಯಾರೋ ಯುಗಾದಿ ಹಬ್ಬಕ್ಕೆ ತಗೊಂಡಿದ್ದು. ತುಂಬ ಇಷ್ಟ. ಸಾಫ್ಟ್ ಇದೆ ಅಂದರೆ ಈಗ ಇಲ್ಲಿ ಕುಚ್ಚೋ ಬಾ, ನೀನು ಕುಚ್ಚೋ ಎತ್ತಿಕೊಳ್ಳೋಣ ನಾವು. ಅಭಿ ಬೇಡ, ಖಾಲಿ ನೀನು ಬೇಡ ಅಂತ ಹೇಳು. ಬೇಡ ಎಲ್ಲರೂ ಒಂದೊಂದೇ ಜೊತೆ ಇಟ್ಕೊಂಡು ಹೋಗ್ತಾ ಇರೋದು. ಇದು ಆ್ಯಕ್ಚುಲಿ ನನ್ನ ಡ್ರೆಸ್ಸು, ಇನ್ನು ಒಂದೆರಡು ಟವಲ್ಸು, ಅಮ್ಮಂದು ಕೂಡ ಒಂದು ಜೊತೆ ಸ್ಯಾರಿ ಅಮ್ಮಂಗೆ. ಮಾಡ್ತಾ ತಿನ್ಕೊಂಡು ಬಾಯಿ ಅಲ್ಲಿ ನೋಡಲಿ, ಅಲ್ಲಿ ಹೊಡಿತಾರೆ ನೋಡಲಿ. ಇದಾ ನನ್ನ ಕತೆ ನೋಡಿ ಗೈಸ್. ನನ್ನ ಅದಕ್ಕೆ ಇಲ್ಲಿ ಬಿಡೋದು. ನಿನ್ನ ಅದಕ್ಕೆ ಕರ್ಕೊಂಡು ಹೋಗಲ್ಲ ನಾನು. ಸುಮ್ಮನೆ ಕೂಚು, ಆಯ್ ಮಾಡಲಿ. ನೀನು ಮಾಡು. ಸುಬ್ಬ ಆಗಿದ್ದೆ ನೀವು. ಅದಕ್ಕೆ ಇವ್ನು ಇಟ್ಕೊಂಡ್ರೆ ಏನೋ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳೇನೆ ಕರ್ಕೊಂಡು ಹೋಗಲ್ಲ. ನೀನು ಮಡ್ಚಿರ್ತೀನಿ. ನೋಡಿ ಹೆಂಗಾಡ್ತಾ. ಸುಮ್ಮನೆ ಇರೋ. ಆ ಕಡೆ ಎಲ್ಲ ತುಂಬ ಬಿಸಿಲು ಇರೋದ್ರಿಂದ ಜಾಸ್ತಿ ಎಲ್ಲರೂ ಆಲ್ಮೋಸ್ಟ್ ಸಾಫ್ಟ್ ಡ್ರೆಸ್ಸು ಅಥವಾ ಕಾಟನ್ ಡ್ರೆಸ್ಸು ಈ ಥರ ಯೂಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಾವು ಹೋಗ್ತಿರೋದು ಸೌದತ್ತಿಗೆ ಆ್ಯಕ್ಚುಲಿ ಹೋಗ್ತಾ ಇರೋದು. ಅದು ಅಮ್ಮನ ಮನೆ ದೇವರು ಆಗಿದ್ರು ಕೂಡ ಒಂದು ದಿವಸನೂ ಕೂಡ ನಾವು ಇನ್ನೂ ಆ್ಯಕ್ಚುಲಿ ಹೋಗೇ ಇಲ್ಲ. ಫಸ್ಟ್ ಟೈಮು ವಿಸಿಟು. ಸೊ ಹೆಂಗಿದೆ ಏನು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಸೌದತ್ತಿಗೆ ಹೋಗೋಕ್ಕೆ ಸದ್ಯಕ್ಕೆ ಬ್ಯಾಗ್ ಪ್ಯಾಕ್ ಅಂತೂ ರೆಡಿ ಆಗಿದೆ. ಇನ್ನೇನಿದ್ರು ನಾಳೆ ಲೋಕಿ ಬಂದಮೇಲೆ ಲೋಕಿದೂ ಕೂಡ ಒಂದು ಜೊತೆ ಇದರಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಯಾಕಪ್ಪ ಈಗ ಹೋಗ್ತಾ ಇರೋದು ಅಂತ ಹೇಳಿದ್ರೆ ಗೈಸ್, ಸೌದತ್ತಿಗೆ ಕುಳ್ಳಂಗೆ ಕರ್ಕೊಂಡು ಆಮೇಲೆ ಹೋಗೋಕ್ಕಾಗಲ್ಲ. ಆಮೇಲೆ ಸಮ್ಮರಲ್ಲಿ ಅಷ್ಟೇ ನಾವು ಹೋಗೋದು. ಸಮ್ಮರ್ ಬಿಟ್ಟು ಬೇರೆ ಟೈಮ್ ಅಂತ ಹೋದರೆ ಯಾವಾಗಲೂ ಹೋಗೋದಕ್ಕಾಗೋದಿಲ್ಲ. ಅದಕ್ಕೆ ಇವಾಗ ಹೋಗೋಣ ಅಂತ. ಇನ್ನು ಮನೆ ಗೃಹ ಪ್ರವೇಶ ಮುಗಿದ್ರೆ, ಆ್ಯಕ್ಚುಲಿ ಗೃಹ ಪ್ರವೇಶ ಆದಮೇಲೆ ನಾನು ಮತ್ತೆ ಬ್ಯಾಂಗ್ಳೂರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ.
ಸೊ ಬೆಂಗಳೂರಿಗೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಸೊ 48 ಡೇಸು ಪೂಜೆ ಆದಮೇಲೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಬಟ್ ಅದು ನನಗೆ ಗೊತ್ತಿರಲಿಲ್ಲ. ಈಗ ಪುರೋಹಿತರು ಹೇಳಿದ್ರು ಸೊ 48 ಡೇಸು ಆಗೋವರೆಗೂ ಮನೆಯಲ್ಲೇ ಪೂಜೆ ಮಾಡ್ಕೊಂಡಿರ್ಬೇಕು, ಎಲ್ಲೂ ಹೋಗೋಂಗಿಲ್ಲ, ಹೊಸ ಮನೆ ಬಾಗಿಲು ಹಾಕ್ಕೊಂಡು ಹೋಗೋಂಗಿಲ್ಲ ಅಂತ ಹೇಳಿ. ಸೊ ಹಂಗಾಗಿ ಅವಾಗ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಹೇಳಿ ಈಗ ಸವದತ್ತಿಗೆ ಹೊರಟಿರೋದು. ಇದು ಫಸ್ಟ್ ಟೈಮು ಹೋಗ್ತಾ ಇರೋದು. ನಾವು ಕೂಡ ಫ್ಯಾಮಿಲಿ ಹೋಗ್ತಾ ಇರೋದು. ಯಾರ್ಯಾರಪ್ಪ ಹೋಗ್ತಾ ಇರೋದು ಅಂತ ಹೇಳಿದ್ರೆ ಅಭಿ ಫ್ಯಾಮಿಲಿ, ದೊಡ್ಡಕ್ಕನ ಫ್ಯಾಮಿಲಿ, ಚಿಕ್ಕಕ್ಕನ ಫ್ಯಾಮಿಲಿ, ನಾವು ಮನೇಲಿ ಎಲ್ಲರೂ ಟೋಟಲ್ ಎಂಟೈರ್ ಫ್ಯಾಮಿಲಿನೇ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ಏನೇನು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ, ಹೆಂಗೆ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಇದು ಈ ಕಡೆಯಿಂದ ಹೋಗ್ತಾ ಟ್ರೈನ್ ಬುಕ್ ಮಾಡಿರೋದು. ಬಟ್ ಒಂದು ಸೈಡ್ ಮಾತ್ರ ಆ ಕಡೆಯಿಂದ ಸ್ಲೀಪಿಂಗ್ ಬುಕ್ಕಿಂಗ್ ಇದೆ, ಈ ಕಡೆ ಸ್ಲೀಪಿಂಗ್ ಬುಕ್ಕಿಂಗ್ ಆಗಿಲ್ಲ. ಸೊ ನಾವು ಯಶವಂತಪುರನೇ ಹತ್ಕೊಂಡು ಹೋಗ್ಬೋದು. ಬಟ್ ಯಶವಂತಪುರ ಹೋದರೆ ಸೀಟ್ ಸಿಕ್ಕಲ್ಲ ಅಂತ ಹೇಳಿ ಮೆಜೆಸ್ಟಿಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲಿಗಪ್ಪ ಇಟ್ಕೊಳ್ಳಪ್ಪ, ಮೆಜೆಸ್ಟಿಕ್ಕಲ್ಲಿ ಹೋಗಿ ಸ್ವಲ್ಪ ಬೇಗ ಸೀಟ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಟ್ರೈನು ಟೈಮಿಂಗ್ಸ್ ಬಂದು ನೈಟು 9 ಗಂಟೆಗಿದೆಯಂತೆ. ನಾವು 8 ಗಂಟೆಗೆ ಇಲ್ಲಿಂದ ಎಲ್ಲ ಹೊರಟು 8 ಗಂಟೆಗೆ ಅಲ್ಲಿ ಇರಬೇಕು. ಮೆಜೆಸ್ಟಿಕ್ಕಿಂದ 9 ಗಂಟೆಗೆ ಬಿಟ್ಟರೆ ಅಲ್ಲಿ ಹೋಗೋಷ್ಟರಲ್ಲಿ ನೈಟು 1:30 2 ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಎಕ್ಸಾಕ್ಟಾಗಿ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ. ನಾವು ಹೋಗ್ತಾ ಇರೋದನ್ನು ಫಸ್ಟ್ ಟೈಮು. ಇನ್ನು ರಿತಿಕ್ಷಾ, ಋತ್ವಿಕ್, ಅಭಿ ಅವರು ಕೂಡ ಹುಡುಗರು ಎಲ್ಲರೂ ಬರ್ತಾ ಇದ್ದಾರೆ. ಇವನು ಫಸ್ಟೇ ಬ್ಯಾಗ್ ರೆಡಿ ಮಾಡ್ಕೊಬಿಟ್ಟಿದ್ದಾನೆ. ಅಲ್ಲೇನಾ, ಎಲ್ಲಿದೆ ನಿನ್ನ ಬಟ್ಟೆ? ನಮ್ಮ ಋತ್ವಿಕ್ ಆ್ಯಕ್ಚುಲಿ ಈಗ ಇನ್ನೊಂದು ಕಲ್ತ್ಕೊಂಡಿದ್ದಾನೆ. ಅದು ಅವನೇನು ಹೇಳ್ತಾನೆ ಹೇಳಿ. ಇಲ್ಲಿ ನೋಡಿಲಿ, ಅಲ್ಲಿ ತುರೇನು ಇವನ್ ಲ್ಯಾಂಗ್ವೇಜ್ ಅಂತ ಏನು ಮಾತಾಡ್ತಾನೆ ಅನ್ನೋದೇ ಅರ್ಥ ಆಗಲ್ಲ. ಅದಕ್ಕಿಂತ ಜಾಸ್ತಿ ನಗುನೇ ಜಾಸ್ತಿ. ಅಲ್ಲಿ ಹೇಳಿ ತುರೇನು, ಬಾಯ್ ಬಾಯ್ ಅಲ್ಲ, ತುರೇನು. ನೋಡಿ, ಸಣ್ಣ ಮಗುಗೂ ಕೂಡ ಗೊತ್ತು, ಕ್ಯಾಮ್ರಾ ಅಂದರೆ ಸಾಕು ಅಲರ್ಟ್ ಆಗಿಬಿಡ್ತಾನೆ. ತುರೇನು ಅಂದರೆ ಬಾಯ್ ಬಾಯ್ ಅಂತ ಹೇಳ್ತಾನೆ. ತುರೇನು ಊಟ ಆಯ್ತಾ? ಅನ್ನ ಆಯ್ತಾ? ಹೇಳು, ಅನ್ನ ಆಯ್ತಾ? ನೀನು ಬರಬೇಡ, ಇಲ್ಲೇ ಇರೋ. ಪಪ್ಪನ ಕಾರ್ ಬರುತ್ತಾ? ಇಲ್ಲೇ ಇರು ನೀನು. ಪಪ್ಪ ಕಾರ್ ಬಂತ ನೋಡ್ತೀಯಾ? ಬಂದಿಲ್ಲ, ಬಾ ಅಲ್ಲ ಹೇಳ. ಪಪ್ಪನ ಕಾರ್ ಬಂದಿಲ್ಲ ಅನ್ನು. ಬಂದಿಲ್ಲ. ನಿಮ್ದು ಬರ್ತಾ ಕಾರು ಅನ್ನು ಕೇಳು. ನಿನ್ನ ಬಿಟ್ಬಿಟ್ಟು ಹೋಗ್ಲ ನಾನು? ಅಲ್ಲ ಹೇಳ, ಬುದ್ಧಿ ಇಲ್ಲ ಅನ್ನು. ಅಮ್ಮ ಬುದ್ಧಿ ಇಲ್ಲ. ನಿನ್ನ ಬಿಟ್ಟು ಹೋದ್ರೆ ಬುದ್ಧಿ ಇಲ್ಲ ಅಮ್ಮಂಗೆ ಅಲ್ವಾ? ಸೊ ಫೈನಲಿ ನಾವು ಹೋಗ್ತಾ ಇರೋದು ಬಂದು ಆ್ಯಕ್ಚುಲಿ ಸವದತ್ತಿಗೆ ಹೋಗಿ ಅಲ್ಲಿಂದ ಕೂಡ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ 1 ನಿಮಿಷ ಗೈಸ್, ಒಂದು ತೀರ ಹಠ ಮಾಡ್ತಿದ್ದಾನೆ ಗೈಸ್. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದರೆ ಈ ಕಡೆ ಇವಳು ಆ ಕಡೆ ಅಲ್ಲಿದ್ದಾಳೆ, ಅಲ್ಲೊಬ್ಳಿದ್ದಾಳೆ ನೋಡಿ, ತೋರಿಸ್ತೀನಿ. ಸೈಲೆಂಟಾಗಿ ಆ್ಯಕ್ಟಿಂಗ್ ಮಾಡೋ ಥರ ಮಾಡ್ತಾಳೆ, ಆದರೆ ಇವಳು ಸೈಲೆಂಟ್ ಅಲ್ಲ. ಇವಳೇ ನಮ್ಮ ಮನೇಲಿ ಫಸ್ಟ್ ತೀಟೆ ಮಾಡೋದು ಅಲ್ಲ ಮಗ್ನೆ? ಏನು ಮಾಡ್ತಾಳೆ ಅವಳು ನಿನಗೆ? ಹಾಂ, ಎಲ್ಲ ಹೊಡಿತಾಳ ಅವಳು ನಿನ್ಗೆ? ತೋರಿಸು. ಒಂದು ತಲೆಗೆ ಹೊಡಿತಾಳ ಅಲ್ಲೇಳು. ಅವಳಿಗೆ ಬುದ್ಧಿ ಇಲ್ಲಲ್ಲ. ಹಾಂ, ಸೊ ಇವ್ರ ಹತ್ರ ಬಡ್ಕೊಂಡು ಇವ್ರನ್ನೆಲ್ಲ ತರಲೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನೂ ಬಟ್ಟೆ ಪ್ಯಾಕ್ ಮಾಡೋದಿದೆ. ಸೊ ಇವರಂತೂ ಫೈನಲಿ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಬಿಡ್ತಾರಲ್ಲ. ಇವಾಗ ಇನ್ನೇನಿದ್ರು ಇವನ್ನ ಮಲಗಿಸಿ ಮತ್ತೆ ಬಟ್ಟೆ ಪ್ಯಾಕ್ ಮಾಡಬೇಕು. ಸೊ ಇವತ್ತಿನ ಬ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತೀನಿ. ಇವ್ರನ್ನ ಮಲಗಿಸಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್, ಇಲ್ಲಾಂದರೆ ಬಿಡಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್ 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 ಮಾಡು. ಬಾಯ್ 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 ಬಾಯ್.